ಫ್ರೆಂಡ್ಸ್, ಚಿಕ್ಕ ವಯಸ್ಸಲ್ಲಿ ಟೀಚರ್ಸ್ ಹೇಳಿರ್ತಾರೆ ತರಕಾರಿಗಳನ್ನ ಚೆನ್ನಾಗಿ ತಿನ್ಬೇಕು, ಪ್ರೋಟೀನ್ ಅನ್ನ ಚೆನ್ನಾಗಿ ತಿನ್ಬೇಕು ಅಂತ. ಸೊ ತಿಂದಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊ ಬನ್ನಿ. ನೀ ಅದಿ ಬಾಳಿ ಮೇನ ಹಿಡಿಯೋ ಮೆನಗಾರನ ಏನ ನಿನ್ನ ಕಣ್ಣ ಕವಳಿಯ ಹಣ್ಣ ಒಗದರ ಗಾನ ಮಿಸ್ ಆಗಿಲ್ಲ. ಇವ್ರಿಗೆ ದೇಹ ಮಾತ್ರ ಬೆಳೆಯೋದಿಲ್ಲ, ಈ ಹುಡುಗಿಗೆ ಬುದ್ಧಿ ಕೂಡ ಬೆಳೆದಿಲ್ಲ. ಈ ಹುಡುಗಿ ಫಸ್ಟ್ ಆಫ್ ಆಲ್ 18 ವರ್ಷ ಆಗಿದೆಯಾ ಇಲ್ಲ ಅಂತ ಗೊತ್ತಿಲ್ಲ. 18 ವರ್ಷ ಆಗೋಕ್ ಮೊದಲೇ ಬೆಟ್ಟಿಂಗ್ ಆಪ್ ಗಳನ್ನ ಪ್ರಮೋಷನ್ ಮಾಡ್ತಿದ್ದಾಳೆ. ಈ ಹುಡುಗಿ ಎಷ್ಟು ಇಮ್ಮೆಚೂರ್ ಅಂದ್ರೆ, ಇವರ ಪೇರೆಂಟ್ಸ್ ಎಷ್ಟು ಇಮ್ಮೆಚೂರ್ಡ್ ಅಂದ್ರೆ ಅವ್ರ ಅಪ್ಪನ ಜೊತೆ ಕೂತ್ಕೊಂಡು ಬೆಟ್ಟಿಂಗ್ ಆಪ್ ಅನ್ನ ಪ್ರಮೋಷನ್ ಮಾಡಿದ್ದಾಳೆ. ಈ ಹುಡುಗಿಗೆ ಕಾಲಾಯ ತಸ್ಮೈ ನಮಃ ಅಂದ್ರೇನು, ಧರ್ಮೋ ರಕ್ಷಿತ ರಕ್ಷಿತ ಅಂದ್ರೆ ಏನು ಗೊತ್ತಿರೋದಿಲ್ಲ. ಈ ತರ ಚೇಡ್ಸ್ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಫ್ಲೂಯೆನ್ಸರ್ಸ್ ನೋಡಿದ್ರೆ ಮನೆ ಆಳ್ ಕೆಲಸ ಮಾಡ್ತಿದ್ದಾಳೆ. ಏನ್ ಹೇಳ್ಬೇಕಿಂತವ್ರಿಗೆ ನೋಡಿ. ಕ್ರಿಯೇಟರ್ಸ್ ಒಂದ್ ಹೇಳ್ತೀನಿ, ಧರ್ಮೋ ರಕ್ಷಿತ ರಕ್ಷಿತ ಅಂತ ಕರೀತಾರೆ. ಅಂದ್ರೆ ನಾವು ಧರ್ಮವನ್ನ ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತ. ಅಂದ್ರೆ ಅದರ ಅರ್ಥ ನಾವು ಹಿಂದೂ ಧರ್ಮವನ್ನ ರಕ್ಷಣೆ ಮಾಡ್ಬೇಕು ಅಥವಾ ಮುಸ್ಲಿಂ ಧರ್ಮವನ್ನ ರಕ್ಷಣೆ ಮಾಡ್ಬೇಕಂತಲ್ಲ, ಅಧರ್ಮದ ಕೆಲಸವನ್ನ ಮಾಡಬಾರ್ದು ಅಂತ. ಅಧರ್ಮದ ಕೆಲಸ ಅಂದ್ರೆ ಇನ್ನೊಬ್ಬರಿಗೆ ತೊಂದರೆ ಆಗುವಂಥದ್ದು, ಇನ್ನೊಬ್ಬರಿಗೆ ನೋವಾಗುವಂಥದ್ದು ಯಾವತ್ತೂ ಕೂಡ ಮಾಡಬಾರ್ದು ಅಂತ. ನೋಡಿ, ಪದೇ ಪದೇ ಹೇಳ್ತಿದ್ದೀನಿ, ದೇವರನ್ನೇ ಆ ಶನಿ ಅನ್ನೋರು ಬಿಟ್ಟಿಲ್ಲ. ಅಂದ್ರೆ ಕರ್ಮಾನುಸಾರ ಏನಿರುತ್ತೋ ಅವ್ರಿಗೆ ಶಿಕ್ಷೆಯನ್ನ ಕೊಡ್ತಾರೆ. ಇನ್ನು ನಾವೆಲ್ಲ ಯಾವ ಲೆಕ್ಕ? ನೀವೇನೇನ್ ತಪ್ಪು ಮಾಡ್ತಿದ್ದೀರೋ ಎಲ್ಲ ಕ್ರಿಯೇಟರ್ಸ್ಗೂ ಗೊತ್ತು, ಬೆಟ್ಟಿಂಗ್ ಆಪ್ ಪ್ರಮೋಷನ್ ಮಾಡೋದು ತಪ್ಪು ಅಂತ. ಆದ್ರೂ ಕೂಡ ಮಾಡ್ತಿದ್ದೀರಾ. ಒಂದಲ್ಲ ಒಂದಿನ ಅನುಭವಿಸಿಲ್ಲ ಅಂದ್ರೆ ಕೇಳಿ. ಇನ್ಮೇಲಾದ್ರೂ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಷನ್ ಮಾಡಬೇಡಿ.